ಕೇರ್ಪೇಟೆಯಲ್ಲಿ ಇದೆ ಅಂತ ಇವತ್ತವರೆಗೂ ನಮ್ಗೆ ಗೊತ್ತಿಲ್ಲ. ಇವತ್ತು ಬಂದಾಗಲೇ ನಮಗೆ ಗೊತ್ತಾಗೋದು ಕೇರ್ಪೇಟೆಯಲ್ಲಿ ಇಷ್ಟೊಂದು ಮೆಂಬರ್ಶಿಪ್ ಇದೆ, ಇಷ್ಟೊಂದು ಜನ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಒಂದು 10 ಜನದ ಮಾತ್ರ ಓಟ್ ಇರೋದು. ನಿಮ್ಮ ಕೇರ್ಪೇಟೆ ಬರೀ 10 ಜನದ ಓಟು ಅಷ್ಟು ಇಟ್ಕೊಂಡೆ ಅವರು ಇದೇ 10 ಜನ ಇದ್ರು 10 ಜನ ಇದ್ರು ಅಂತ ಇದ್ರು. ಇವತ್ತು ಇಷ್ಟು ಜನ ನೋಡಿ ನಮಗೂ ಖುಷಿ ಆಯ್ತೈತೆ. ನಾವು ಅಷ್ಟೇ ಇದನ್ನು ಉಳಿಸೋಕ್ಕೆ ಬಂದಿರೋದು. ಅದನ್ನು ಮರ್ದು ಮಾಡ್ಕೊಂಡು ಅವರು ಮರ್ದು ಮಾಡಬೇಕು ಅಂತ ಹಿಂದಿನವರೆಲ್ಲ ನಿಂತ್ಕೊಂಡಿದ್ರು. ಅದನ್ನು ಮರ್ದು ಮಾಡಬಾರ್ದು ಅಂತ ನಾವು 2 ಜನರಲ್ ಬಾಡಿ ಮೀಟಿಂಗಲ್ಲಿ ಸಖತ್ ಹೋರಾಟನ ಕೊಟ್ಟಿದ್ದೀವಿ. ಇವತ್ತು ಅದನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂತ ನಿಮಗೆಲ್ಲರೂ ಸಹಕಾರ ಕೇಳ್ತಾ ಇದ್ವಿ. ಎಲ್ಲರೂ ಸಹಕಾರ ಮಾಡಬೇಕು, ನಾವು ಮಾಡ್ತಿದ್ದೀವಿ, ನೀವು ಮಾಡಿ. ಎಲ್ಲ ಕೇರ್ಪೇಟೆ ತಾಲೂಕವ್ರಿಗೆ ಎಲ್ರಿಗೂ ಹೇಳ್ತಾ ಇರೋದು ಕಳಕಳಿಯಾಗಿ ಬನ್ನಿ, ಕೈ ಜೋಡಿಸಿ ನೀವು ಬನ್ನಿ, ನಾವು ನಿಮ್ಗೆ ಏನು ಬೇಕು ಅದನ್ನು ನಾವು ಸವಲತ್ತು ಮಾಡಿಕೊಡ್ತೀವಿ. ಬ್ಯಾಂಕ್ನ ಉದ್ಧಾರ ಮಾಡಿದ ಎಲ್ಲರೂ ಸೇರಿ. ಅದಲ್ಲದೆ ಈಗ 2 ವರ್ಷಗಳಿಂದ ಬ್ಯಾಂಕು ಏನು ಕೆಲಸ ಮಾಡದೇ ಇರೋದ್ರಿಂದ ಈಗ ಹೊಸ ಆಡಳಿತ ಮಂಡಳಿ ಬಂದು ನಾವು RBIಗೆ ಹೋಗಿ ಕೇಳಿದಾಗ ನೀವು 2 ಕೋಟಿ ಟಾರ್ಗೆಟ್ ಮಾಡಿ ಶೇರ್ ಹಣನ, ಈಗಲೂ 9 ಕೋಟಿ ಟರ್ನ್ ಓವರ್ ಇದೆ, ಆದರೆ ಶೇರ್ ಅಮೌಂಟ್ ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಮಗೆ 2 ಕೋಟಿನ ಇದು ಕೊಟ್ಟಿದ್ದಾರೆ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಈಗ ನಾವು ಕೇರ್ಪೇಟೆನಲ್ಲಿ ನಾವು ಒಂದು 10 ಜನ ಇರೋದು ಅಂತ ಹೇಳ್ಕೊಂಡಿದ್ವಿ. ಆದರೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ನಾವು ಎಲ್ಲ ಕಟ್ಟಿದ್ದೀವಿ, ನಮಗೇನೂ ಗೊತ್ತಿಲ್ಲ ಅಂತ. ಈಗ ಅದಕ್ಕೋಸ್ಕರ ಆ ಶೇರ್ದಾರಗಳೆಲ್ಲರನ್ನೂ ಮೀಟ್ ಮಾಡಿ ಅವ್ರಿಗೆಲ್ಲ ಕೇಳ್ಕೊತಾ ಇದ್ದೀವಿ 5,000 10,000. ಅದಕ್ಕೆ ಒಟ್ಟು ಒಬ್ಬ ಶೇರ್ದಾರರು 3 ಲಕ್ಷ ಗಂಟು ಹಾಕ್ಬೋದು. 5,000ದಿಂದ 3 ಲಕ್ಷ ಗಂಟ ಒಂದು 6 ತಿಂಗಳು ನೀವು ನಮಗೆ ಸಹಾಯ ಮಾಡಿ, ಆಮೇಲೆ ಮಾರ್ಚ್ ಆದಮೇಲೆ ಬೇಕಾದ್ರೆ ನೀವು ಆ ದುಡ್ಡನ್ನು ತಗೋಬೋದು. ಯಾಕೆಂದರೆ ನಮ್ಗೆ ಪುನಃ ಅವರು ಅನುಮತಿ ಕೊಡಬೇಕು, ಸಾಲ ಸೌಲಭ್ಯ ಕೊಡಬೇಕು ಅಂತಂದರೆ RBIನವ್ರು ನಮ್ಗೆ ಅನುಮತಿ ಕೊಡಬೇಕು ಅಂದರೆ ನಾವು 2 ಕೋಟಿ ರೂಪಾಯಿ ನಾವು ಕಟ್ಟಿಸಲೇಬೇಕು. ಅದಕ್ಕೆ ದುಡ್ಡು ಸ್ವಲ್ಪ ಹಣವಂತರ ಹತ್ರನೂ ಹೋಯ್ತಾ ಇದ್ದೀವಿ, ಶೇರ್ದಾರಗಳ ಹತ್ರನೂ ಹೋಯ್ತಾ ಇದ್ದೀವಿ. ಮತ್ತು ಶೇರ್ನೂ ಕೂಡ 2,000 ರೂಪಾಯಿ ಶೇರ್ ಅಂತಂದರೆ ಅದರಲ್ಲಿ ಒಂದು 500 ರೂಪಾಯಿ ಅಕೌಂಟ್ ಓಪನ್ ಆಗುತ್ತೆ, ಉಳಿದಿದ್ದೆಲ್ಲ ಅವ್ರ ಅಕೌಂಟಲ್ಲೇ ಇರುತ್ತೆ ಶೇರಲ್ಲಿ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ನಮಗೂ ಅದು ಖುಷಿಯಾಗದೆ. ಬ್ಯಾಂಕ್ ಉಳಿಸ್ತೀವಿ, ಯಾರು ಎದುರೋದು ಬೇಕಾಗಿಲ್ಲ. ಹಂಗಾಗಿ ಎಲ್ಲರೂ ಸಹಕಾರ ಮಾಡಿ ಅಂತ ಎಲ್ಲ ತಾಲೂಕಿನ ಜನಗಳಿಗೂ, ಕೇರ್ಪೇಟೆ ತಾಲೂಕಿನ ಜನಗಳಿಗೂ ನಾವು ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಿ.